ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞದ್ವಿತೀಯಶ್ಚೋ ಭಗವತ್ ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು 48 ಸಾಲಿಗ್ರಾಮ ಇರತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಯಾರು ಬರ್ತೀರಾ ಅವರಿಗೆಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥವ್ರು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ಬರುವ 10ನೇ ತಾರೀಕು ಗುರು ಪೌರ್ಣಮಿ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗುರು ಪೌರ್ಣಮಿ, ಗುರುಗಳಿಗೆ ವೇದವ್ಯಾಸ ದೇವರು ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥ ದಿನ ಇದು. ಈ ಗುರುವಾರದಂದು ಪುಟ್ಪರ್ತಿ ಸಾಯಿಬಾಬಾ ಆಗಿರ್ತಕ್ಕಂಥವ್ರಾಗಿರ್ಬೋದು, ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು. ಅವತ್ತಿನ ದಿವಸ ಜನ್ಮ, ಅವತ್ತು ವಿಶೇಷವಾಗಿ ಹುಟ್ಟಿದ ಅವರು ಹುಟ್ಟಿದ ಒಂದು ದಿನ. ಇದೇ ರೀತಿಯಾಗಿ ಈ ಪೌರ್ಣಮಿ ದಿವಸ, ಅದರಲ್ಲೂ ವಿಶೇಷವಾಗಿ ಗುರುವಾರನೇ ಬಂದಿರೋದ್ರಿಂದ ಗುರು ಪೌರ್ಣಮಿ ಗುರುಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡು ದೇವರಿಗೆ ಪೂಜೆಯನ್ನ ಮಾಡುತ್ತೀರಾ, ಗುರುಗಳಿಗೆ ಯಾವ ರೀತಿಯಾಗಿ ಅಭಿಷೇಕ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಯಾವ ರೀತಿಯಲ್ಲಿ ಗುರುಗಳಿಗೆ ಸೇವೆಯನ್ನು ಮಾಡ್ತೀರಾ ನೀವು, ಆ ಸೇವೆಯ ಫಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದರಲ್ಲೂ ವಿಶೇಷವಾಗಿ ಈ ಪೌರ್ಣಮಿ ದಿವಸ, ಗುರು ಪೌರ್ಣಮಿ ದಿವಸ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ರಾಯರ ಮಠಕ್ಕೆ ಹೋಗಿ ಪಂಚಾಮೃತ ಅಭಿಷೇಕವನ್ನ ಮಾಡಿರ್ತಾರೆ, ಪಂಚಾಮೃತ ಸ್ವೀಕಾರವನ್ನು ಮಾಡಿ, ಅನ್ನದಾನವನ್ನು ಮಾಡಿರ್ತಾರೆ, ಅನ್ನದಾನವನ್ನು ಸ್ವೀಕಾರವನ್ನು ಮಾಡಿ, ಊಟವನ್ನು ಮಾಡಿ, ತದನಂತರ ಅದರಲ್ಲೂ ವಿಶೇಷವಾಗಿ ತುಪ್ಪದ ದೀಪವನ್ನು ತನ್ನಿ ಮನೆಯಿಂದ ತಂದು ದೇವರಿಗೆ ಆರತಿಯನ್ನ ಮಾಡಿ, ಆ ಆರತಿಯಿಂದ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಆಷಾಢ ಮಾಸದ ಶುದ್ಧವಾಗಿರ್ತಕ್ಕಂಥ ಪೌರ್ಣಮಿ ಬಹಳ ವಿಶೇಷವಾಗಿ, ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ವಿಶೇಷವಾಗಿ ಎಲ್ಲರ ಮನೆಗೂ ಬಂದು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಅಂತರಾಗ್ತಾರಂತೆ. ಪ್ರತಿಯೊಬ್ಬರು ವೈಶ್ಯ, ಶೂದ್ರ, ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ, ಎಲ್ಲ ಬ್ರಾಹ್ಮಣರು, ಎಲ್ಲ ಪಂಗಡದವರು ಪ್ರತಿಯೊಬ್ಬರೂ ಈಗಲೂ ಸತ್ಯನಾರಾಯಣ ಪೂಜೆಯನ್ನ ಮನೆಯಲ್ಲಿ ಮಾಡ್ತಾರಂತೆ. ಆ ಸತ್ಯನಾರಾಯಣ ಸ್ವಾಮಿ ಅದರಲ್ಲೂ ಪೌರ್ಣಮಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಗುರು ಪೌರ್ಣಮಿ ದಿವಸನೇ ಆ ವಿಶೇಷವಾಗಿ ಬಂದಿರೋದು ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ, ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ನಾವು ಕೆಲಸದಲ್ಲಿ ಏನೇ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರು ಮಕ್ಕಳು ಇಲ್ಲದಿರ್ತಕ್ಕಂಥವರಿಗೆ ವಿಶೇಷ ಫಲ ಕೊಡ್ತಕ್ಕಂಥವ್ರು ಆಗ್ತಾನೆ ಭಗವಂತ. ಅದೇ ರೀತಿಯಾಗಿ ಮದುವೆ ಆಗದೆ ಇರ್ತಕ್ಕಂಥವ್ರು ಮದುವೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಗುರು ಪೌರ್ಣಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಗುರು ಪೌರ್ಣಮಿಯ ದಿವಸ ಗುರುಗಳ ಸೇವೆಯನ್ನ ಮಾಡಿ, ಬೆಳಗ್ಗೆ ಬಂದು ಅಭಿಷೇಕವನ್ನು ಮಾಡಿಸಿ, ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಎಲ್ಲವೂ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ನೋಡಿ, ಕಣ್ಣು ತುಂಬ ನೋಡಿ, ಮತ್ತೆ ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ರಥೋತ್ಸವ ಆಗತ್ತೆ. ಗುರು ಪೌರ್ಣಮಿ ದಿವಸ ಆ ರಥದಲ್ಲಿ ಪ್ರಹ್ಲಾದರಾಜರು ಕೂತ್ಕೊಂಡು ಮೆರವಣಿಗೆಯನ್ನು ಆಗುತ್ತೆ. ಆ ರೀತಿಯಾಗಿ ಮೆರವಣಿಗೆ ರಥೋತ್ಸವವನ್ನು ನೋಡಿದಾಗ
ಅದಕ್ಕೆ ದಾಸರು ಹೇಳ್ತಾರೆ, ರಥವ ನೇರಿದ ರಾಘವೇಂದ್ರ ರಾಜ ಗುಣ ಸಾಂದ್ರ, ರಥವ ನೇರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತೀತದಿಂದಲೇ ಮನೋರಥವ ಕೊಡುವನೆಂದು ರಥವ ನೇರಿದ ರಾಘವೇಂದ್ರ. ಆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸಾಕ್ಷಾತ್ ಪ್ರಹ್ಲಾದ ರಾಜಾಗಿ ಕೂತ್ಕೊಂಡು ಆ ರಥದ ಮೇಲೆ ಮೆರವಣಿಗೆಯನ್ನು ಮಾಡುತ್ತಾರೆ. ಅವತ್ತು ಆ ದಿವಸ ನೋಡಿದಾಗ, ಕಣ್ತುಂಬ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳೆಲ್ಲ ಪರಿಹಾರ ಆಗಿ ಒಳ್ಳೆ ಜ್ಞಾನ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮನೆಯಲ್ಲಿ ಯಾರ ಮನೆಯಲ್ಲಿ ದುಷ್ಟ ಶಕ್ತಿಗಳಿದೆಯೋ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಯಾಕೆಂದ್ರೆ ರಥದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಇಂದಿನ ಅವತಾರವಾಗಿರ್ತಕ್ಕಂಥ ವ್ಯಾಸರಾಜರು, ಅದರ ಹಿಂದಿನ ಅವತಾರ ಆಗಿರ್ತಕ್ಕಂಥ ಬಾಲ್ಮೀಕರು, ಅದರ ಹಿಂದಿನ ಅವತಾರ ಆಗಿರ್ತಕ್ಕಂಥ ವಿಶೇಷವಾಗಿ ಪ್ರಹ್ಲಾದರಾಜರೇ ಆ ರಥದಲ್ಲಿ ಕೂತ್ಕೊಂಡು ಮೆರವಣಿಗೆಯನ್ನು ಮಾಡಿಸ್ತಿರಲ್ಲ. ಅದಕ್ಕೋಸ್ಕರವಾಗಿ ಆ ನರಸಿಂಹ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದೇ ರೀತಿಯಾಗಿ ಈ ರಥೋತ್ಸವವನ್ನ ಯಾರು ನೋಡ್ತೀರಾ, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇನಿಲ್ಲ, ಎಲ್ಲಿ ಕರೀತೀರಾ, ಕರೆದಾರೆ ಬರಬಾರದೆ, ಕರೆದಾರೆ ಬರಬಾರದೆ, ವರ ಮಂತ್ರಾಲಯ ಪುರಮಂದಿರ ತವ ಚರಣ ಸೇವಕರು ಕರವ ಮುಗಿದು ನಿಂತು. ನಾವೆಲ್ಲ ಚರಣ ಸೇವಕರಪ್ಪ, ನೀನ್ ಸೇವಕರು. ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ಅದರಿಂದ ನಿಮ್ಗೆಲ್ಲ ಮೋಕ್ಷ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮ ಗುರುಗಳು, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದೇ ರೀತಿಯಾಗಿ ರಥೋತ್ಸವವನ್ನು ಮಾಡ್ತೀರಿ, ಅನ್ನದಾನ ಇರುತ್ತೆ, ಊಟವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ರುಜು ರೋಗಗಳೆಲ್ಲ ಪರಿಹಾರ ಆಗತಕ್ಕಂಥ ಭಾಗ್ಯ ಇರತಕ್ಕಂಥ, ದೇಹದಲ್ಲಿರ್ತಕ್ಕಂಥ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆ ಇರುತ್ತೆ. ಮತ್ತೆ ದೇಹದಲ್ಲಿ ವಿಶೇಷವಾಗಿ ರುಜು ರೋಗಗಳಿರ್ತದೆ, ಊಟ ಮಾಡ್ತಕ್ಕಂಥವ್ರು ಆಗಲ್ಲ, ಊಟವನ್ನು ಮಾಡ್ತಕ್ಕಂಥವ್ರು ಭಾಗ್ಯ ಸಿಗುತ್ತಂತೆ. ಇಂಥ ಗುರುಗಳ ಸೇವೆಯನ್ನು ಮಾಡಿದಾಗ, ಪೌರ್ಣಮಿ ದಿವಸ ಅನ್ನದಾನವನ್ನು ಮಾಡಿದಾಗ, ಬೇರೆ ಬೇರೆ ಒಂದು ವಿಶೇಷವಾಗಿ ದಾನ ಧರ್ಮಗಳೆಲ್ಲ ಮಾಡಿದಾಗ, ನಮ್ಮಲ್ಲಿ ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಜ್ಞಾನವನ್ನ, ಒಳ್ಳೆ ಸಂಪತ್ತನ್ನ ಕೊಟ್ಟು ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇರ್ತೀರಾ, ಪ್ರತಿ ಹೆಣ್ಣು ಮಕ್ಕಳು ಪ್ರತಿದಿನ ಪ್ರತಿ ಗುರುವಾರ ಯಾವ ರೀತಿಯಾಗಿ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಗೋಧೋಳಿ ನಗರದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿಯಾಗಿ ಗುರು ಪೌರ್ಣಮಿ ದಿವಸ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಅವರ ಮನೆಯಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡತಕ್ಕಂಥ ಭಾಗ್ಯ ಬೇಕಂತ. ಯಾಕೆಂದ್ರೆ ಎಲ್ಲ ಕೊಡ್ತಾನೆ ಭಗವಂತ, ನೆಮ್ಮದಿ ಒಂದು ಕೊಡೋಣಂತೆ. ನೆಮ್ಮದಿ ಇರುತ್ತೆ, ದುಡ್ಡಿರಲ್ಲ, ಯಾವ್ದನ್ನ ಒಂದು ಇಟ್ಕೊಂಡಿರ್ತಾನೆ. ಅದಕ್ಕೋಸ್ಕರವಾಗಿ ಭಕ್ತಿ ಮನುಷ್ಯನಿಗೆ ಏನೂ ಇಲ್ಲ. ಹೋಗಬೇಕಾದ್ರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರೀ ಕತ್ತಲೆಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ಒಳ್ಳೆ ನೆಮ್ಮದಿಯನ್ನು ಕೊಡು ಭಗವಂತ, ಒಳ್ಳೆ ಜ್ಞಾನವನ್ನು ಕೊಡು, ಒಳ್ಳೆ ಸಂಪತ್ತನ್ನು ಕೊಡು. ನಮ್ಗೆ ಯಾವ ಸಂಪತ್ತು ಬೇಡ ನಮ್ಗೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆ ಸಂಪತ್ತನ್ನು ಕೊಡು. ನಮ್ಗೆ ಒಳ್ಳೆ ಸಂಪತ್ತನ್ನು ಕೊಟ್ಟು ನಿನ್ನ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಕೊಡು. ಒಳ್ಳೆ ಆರೋಗ್ಯದಲ್ಲಿ ಒಳ್ಳೆ ಆರೋಗ್ಯ ಸಮಸ್ಯೆಗಳೇನೇ ಇದ್ರು ಅದನ್ನೆಲ್ಲ ಪರಿಹಾರ ಮಾಡುವಂದಾಗ ಭಗವಂತ ನಿಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳೇ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ನಿಂತು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರ ನಿಮ್ಮ ಗುರುಗಳ ಪೌರ್ಣಮಿ ದಿವಸ ವಿಶೇಷವಾಗಿ ಇದೇ 10ನೇ ತಾರೀಕು ಗುರು ಪೌರ್ಣಮಿ, ಎಲ್ಲರೂ ಬನ್ನಿ, ಗುರುಗಳ ಸೇವೆಯನ್ನು ಮಾಡಿ, ಗುರುಗಳ ಅನುಗ್ರಹವನ್ನು ಪಡೀರಿ. ನಿಮ್ಮ ಮನೆಯಲ್ಲಿ ಪೂಜೆಯನ್ನ ಮಾಡಿ, ನಿಮ್ಮ ಮನೆಯಲ್ಲಿ ಎಲ್ಲ ಏನೇನು ಕೆಲಸಗಳಿರುತ್ತೋ ತುಪ್ಪದ ಆರತಿಯನ್ನ ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ನಮ್ಮ ಕ್ಷೇತ್ರಕ್ಕೆ ಬಂದು ತುಪ್ಪದ ದೀಪವನ್ನು ಹಚ್ಚಿ, ನೀವು ಹಚ್ಚಿ ರಾಯರಿಗೆ ಆರತಿಯನ್ನ ಮಾಡಿದಾಗ ಎಲ್ಲ ಸಿರಿ ಸಂಪತ್ತುಗಳನ್ನೆಲ್ಲ ಕೊಡ್ತಕ್ಕಂಥವನಾಗ್ತಾನೆ ಭಗವಂತ. ಇದೇ ರೀತಿಯಾಗಿ ಯಾರು ರಾಯರ ಪೌರ್ಣಮಿ ದಿವಸ, ಗುರು ಪೌರ್ಣಮಿಯ ದಿವಸ ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಮಾಡ್ತೀರಾ, ಜಪ ತಪ ಎಲ್ಲ ಯಾರು ಮಾಡ್ತೀರಾ, ಧ್ಯಾನವನ್ನು ಮಾಡ್ತೀರಾ, ಅವ್ರಿಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನಂತೆ ಭಗವಂತ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಎಲ್ಲರೂ
ಸಮೃದ್ಧಿಯಾಗಿ ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನ ಕೊಡ್ತಕ್ಕಂಥವ್ರಾಗ್ತಾರಂತೆ. ಇಂತಹ ಗುರುಗಳ ಸೇವೆ ರಾಘವೇಂದ್ರ ಸ್ವಾಮಿಗಳ ಗುರು ಪೌರ್ಣಮಿ ದಿವಸ ವಿಶೇಷವಾಗಿ ಎಲ್ಲರೂ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅದೇ ರೀತಿಯಾಗಿ ಇದೇ ಆಗಸ್ಟ್ ತಿಂಗಳು 10, 11, 12 ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದ್ರೆ ಏನಪ್ಪಾ ಅಂದ್ರೆ, ರಾಯರು ಕಣ್ಬಿಟ್ಟು ಎಲ್ಲರನ್ನು ನೋಡ್ತಾರೆ. ಆ ನೋಡಿ ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ಗುರುಗಳು, ನಿಮ್ಮ ಗುರುಗಳು ರಾಯರು. ಬೃಂದಾವನದಲ್ಲಿ ಪಂಚಾಮೃತ ಅಭಿಷೇಕ ಆಗುತ್ತೆ, ದೇವರಿಗೆ ಅಷ್ಟೋತ್ರ ಪೂಜೆಗಳೆಲ್ಲ ಆಗ್ತಾ ಇರುತ್ತೆ. ಈ ಸನ್ನಿಧಾನಕ್ಕೆ ಬನ್ನಿ, ನಿಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಮುಂದೆ ಇಡಿ, ಅವರೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದರೆಲ್ಲರೂ 3 ದಿನ ಬಂದು ಎಲ್ಲ ಭಕ್ತರು ರಾಯರ ಭಕ್ತರು ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವಿತಿಂತ ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे